ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ ಏನಂದರೆ, ನಾವು ಪಾಂಡಿಚೇರಿಯಲ್ಲಿ ಇದ್ದೀವಿ. ಪಾಂಡಿಚೇರಿ ಡೇ 2 ವ್ಲಾಗ್. ಸೊ ಇವಾಗ ರೆಡಿಯಾಗಿ ರೂಮ್ ಹತ್ರ ಬಂದಿದ ತಕ್ಷಣ ಆಚೆಗಡೆ ವ್ಯೂ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಅದು ಅಲೆಗಳ ಸೌಂಡು ಎಲ್ಲ ಎಷ್ಟು ಸಕ್ಕತ್ತಾಗಿದೆ ಮಾರ್ನಿಂಗ್ ವ್ಯೂ ಇಲ್ಲಿ. ಸೊ ಇವತ್ತು ನಾವು ಎಲ್ಲೆಲ್ಲಿ ಹೋಗಿ ಏನು ಮಾಡ್ತೀವಿ ಅಂತೆಲ್ಲ ಕ್ಯಾಪ್ಚರ್ ಮಾಡ್ತೀವಿ. ವೇಟ್ ಆ್ಯಂಡ್ ವಾಚ್. ಸೊ ಗಾಯ್ಸ್, ಇವಾಗ ನಾವು ರೂಮಿಂದ ಚೆಕ್ಔಟ್ ಆದ್ವಿ. ಗೈಸ್, ನಾವು ಇವಾಗ ಪ್ಯಾರಡೈಸ್ ಬೀಚ್ ಹತ್ರ ಬಂದಿದ್ದೀವಿ. ಈಗ ಹೋಗ್ತಾವ್ರು ನೋಡಿ ಅವರು. ಪ್ಯಾರಡೈಸ್ ಬೀಚ್ಗೆ ಎಂಟ್ರಿ ಆಗಬೇಕಂದ್ರೆ ಪರ್ ಪರ್ಸನ್ 89 ಪೇ ಮಾಡಿ ನಾವು ಒಳಗಡೆ ಚೆಕ್ ಇನ್ ಆದ್ವಿ. ಸೊ ಎಂಟ್ರಿ ಆದಂಗೆ ಆ ಕಡೆ ಫಿಶ್ ಲ್ಯಾಂಡ್ ಇತ್ತು, ಈ ಕಡೆ ಚಿಕ್ಕ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಇತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಪಾಂಡಿಚೇರಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಫ್ರೆಂಡ್ ಮೀಟ್ ಮಾಡಿದ್ವಿ. ನಾವು ಅವ್ರ ಹೆಸರು ಉಷಾ ಅಂತ. ಹಾಯ್ ಹಾಯ್. ಗೈಸ್, ನಾವಿವಾಗ ಫೈನಲಿ ಬೀಚ್ ಹತ್ರ ಬಂದಿದ್ದೀವಿ. ಪ್ಯಾರಡೈಸ್ ಬೀಚ್ ಹತ್ರ ಎಷ್ಟು ಜನ ಇದ್ದಾರೆ ಬೆಳಗ್ಗೆ ಆಲ್ರೆಡಿ. ಬೀಚ್ ಹತ್ರ ಎಷ್ಟು ಪೀಸ್ಫುಲ್ಲಾಗಿ ಅನ್ನಿಸ್ತು. ತುಂಬ ದಿನ ಆಗಿದ್ದು ಬೀಚ್ ಹತ್ರ ಹೋಗಿ. ಸೊ ನಮಗೆ ಇವಾಗ ಟಯರ್ಡ್ ಆಗಿತ್ತು ಅಂತ 3 ಜನನು ಎಳ್ನೀರು ತೊಗೊಂಡು ಕುಡಿತಾ ಇದ್ವಿ. ಭೂಮಿಕಾ ಪಕ್ಕದಲ್ಲಿ ಕುಡಿತಾ ಇದ್ಲು. ಗೈಸ್, ನಾವಿವಾಗ ಪ್ಯಾರಡೈಸ್ ಬೀಚ್ ಮುಗಿಸ್ಕೊಂಡು ಬ್ರಂಚ್ ಮಾಡಕ್ಕೆ ಹೋಗ್ತಾ ಇದೀವಿ. ಗೈಸ್, ಇವಾಗ ನಾವು ಹೋಟೆಲ್ ಹತ್ರ ಬಂದಿದ್ವಿ ಬ್ರಂಚ್ ಮಾಡೋಕ್ಕೆ. ಟೈಮ್ ಇವಾಗ 1 o'clock ಆಗಿದೆ. ಗೈಸ್, ಬಾಳೆಯಲ್ಲಿ ನಾವು ಇವಾಗ ಮಶ್ರೂಮ್ ನೂಡಲ್ಸ್ ತಿಂತಾ ಇದ್ದೀವಿ. ನಾವಿಬ್ಬರು ವೆಜ್ಜು, ಇವರು ಆರಾಮಾಗಿ ನಾನ್ ವೆಜ್ ತಿಂತಾ ಇದ್ದಾರೆ, ಬಿರಿಯಾನಿ. ಸೊ ಇವಾಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಡಿಫ್ರೆಂಟ್ ನೇಮ್ಸಿಂದ ಬ್ರಾಂಚಸ್ ಇದೆ, ಬಟ್ ಎಲ್ಲ ಸೇಮ್ ಪ್ರೈಸಸ್ಸೇ. 400 ಹೇಳ್ತಾರೆ, ಬಟ್ ಕಡಿಮೆಗೂ ಬರ್ತಾರೆ. ಗೈಸ್, ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ನಮಗೆ ಕನ್ನಡ ಗೈಡ್ ಸಿಕ್ಕಿದ್ದಾರೆ. ಹೇಳಿ ಸರ್. ಹಾಯ್, ಇದು ಪಾಂಡಿ ರೈನ್ಬೋ ಅಂತ ಬೋಟಿಂಗ್ ಹೆಸರು. ಸೊ ಪರ್ ಪರ್ಸನ್ 300 ಇದೆ. ಬಿಕಾಸ್ 4 ಪ್ಲೇಸಸ್ ಇದೆ. ಸೊ ಯು ಕಮ್ ಟು ಪಾಂಡಿ ಜಸ್ಟ್ ವಿಸಿಟ್ ಅಸ್. ಓಕೆ, ಇವಾಗ ಒಂದೊಂದು ಪ್ಲೇಸ್ ಹತ್ರ ಹೋದಾಗೂ ನಮಗೆ ಅದ್ರ ಬಗ್ಗೆ ಹೇಳ್ತೀರಾ? ಹಾಂ, ಶೋರ್. ಓಕೆ ಸರ್. ದಿಸ್ ಇಸ್ ಫಿಶಿಂಗ್ ಹಾರ್ಬರ್. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಫಿಶಿಂಗ್ ಹಾರ್ಬರ್ ನೌ. ಕಮ್ ಲೆಟ್ಸ್ ಗೋ. ಓಕೆ. ಅಲ್ಲೇನೋ ಫಾರ್ಮಿಂಗ್ ಹೋಗಿ the fishing boats. You can see they are unloading the fishes from there. So we are in the fishing harbor right now. So you guys can see the boats. They are unloading all the fishes which they caught. So you can see they are halting here. Oh, it's such a big boat here. Guys, you can see such a big vessel. ಇವಾಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಸೈಡಲ್ಲಿ ಗ್ರೀನರೀಸ್, ವಾಟರ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ವಾಟರ್ ಅಂತೂ ತುಂಬ ಗಲೀಜಾಗಿತ್ತು. ಸೊ ನಾವು ವ್ಯೂ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಗಾಯ್ಸ್, ಮ್ಯಾಂಗ್ರೋವ್ ಫಾರೆಸ್ಟ್ ಕುತ್ಕೊಳ್ಳಿ. ನೋಡಿ ಎಷ್ಟು ಫೋಟೋಶೂಟ್ಸ್ ಎಲ್ಲ ನಡೆದಿದೆ.
Arkumed now, so there's a whole fort which they have built back here. ಓಕೆ ಯಾರು ಅರುಂಧತಿ ಬರ್ತಾಳೆ ಏನು ನನ್ನ ನೇಮ್ ಗೈಡ್ ನಮ್ಗೊಂದು ಕಿತ್ಕೊಡಿ ಅದು ಐಸ್ I'm just a guide. I won't climb trees, okay? ಓಕೆ ಫೈನ್. ಫ್ರೆಂಡ್ಸ್, ಯಾವಾಗ ಇಲ್ಲಿ ವಿಸಿಟ್ ಮಾಡಿದ್ರೆ ಈ ಥರ ಗೈಡ್ ಇವ್ರು ಗೈಡಾಗಿ ಸಿಕ್ಕಿದ್ರೆ ಮಾತ್ರ ಒಪ್ಕೋಬೇಡಿ. ಸಪೋರ್ಟಿವ್ ಆಗೇ ಇಲ್ಲ ಇವರು ಫಸ್ಟ್. ಓಕೆ. ಚಪ್ರಿ ಬೋಲ್ದೆ. ಸೊ ಇಲ್ಲಿ ಒಂದು ಲೈಕ್ ವಿ ಹ್ಯಾವ್ ಶಾಪಿಂಗ್ ಕಾಂಪ್ಲೆಕ್ಸ್ ಹಿಯರ್ ಅಂಡ್ ಇಲ್ಲಿ ನೋಡ್ಬೋದು ಕೋಕೋನಟ್ ಶೆಲ್ಸ್ ಅಲ್ಲಿ ಮಾಡಿರೋಂಥ ಇಯರಿಂಗ್ಸ್. ಸೊ ಇಟ್ ಕಾಸ್ಟ್ ಸೋ ಲೆಸ್, ಇಟ್ಸ್ ಜಸ್ಟ್ 150 ಅರೌಂಡ್ ಸಮಥಿಂಗ್. ಸೊ ಜಸ್ಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಒಂದು ಹಳೆ ಫೋರ್ಟ್, ನೋಡೋಕ್ಕೆ ಒಳ್ಳೆ ಪಾಳು ಬಿದ್ದಿರೋ ಮನೆ ಥರ ಇದೆ ಅಷ್ಟೇ. ಗೈಸ್ ಇದು ಒನ್ಸ್ ಅಪಾನ್ ಎ ಟೈಮ್ ಇದು ಎಂಟ್ರೆನ್ಸ್ ಅಂತೆ, ಈ ಫೋರ್ಟ್ಗೆ ಎಂಟ್ರೆನ್ಸ್ ಇದು. ಮುಂದಿನ ನಿಲ್ದಾಣ ಓಷನ್ ಮೌತ್. ಬಾಗಿಲುಗಳು ಎಲ್ಲ ಕಡೆ ತೆರೆಯಲಿವೆ. ಎಲ್ಲ ಕಿತ್ತೋಗಿದೆ. ಸೊ ಗೈಸ್ ದಿಸ್ ಇಸ್ ಅ ಪ್ಯಾರಾಮೋಟರಿಂಗ್. ನಾವಾಗಲೇ ಪ್ಯಾರಡೈಸ್ ಬೀಚ್ ಹತ್ರ ಹೋಗಿದ್ರು ಅಲ್ವಾ, ಅಲ್ಲಿದ್ದು ಆ್ಯಕ್ಟಿವಿಟೀಸ್ ನಾವಿಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟಿಂದನೂ ಕಾಣಿಸ್ತಿದೆ. ಬಟ್ ಅದಿಷ್ಟು ಹೈಟಾಗಿ ಎಷ್ಟೊತ್ತು ಫ್ಲೈ ಆಗ್ತಾನೇ ಇದೆ. ಸೊ ಇದು ಬಂದ್ಬಿಟ್ಟು ಡಿಫ್ರೆಂಟ್ ಬೋಟ್. ಬರೀ 2 or 3 members ಅಷ್ಟೇ ಇರ್ತಾರೆ. ಸೊ ಇದು ಕ್ರೌಡ್ ಇದೆ. ಇದು ಬಂದು ಶೂಟಿಂಗ್ ಸ್ಪಾಟ್. ತುಂಬ ಮೂವೀಸ್ ಇಲ್ಲಿ ಶೂಟ್ ಆಗಿದೆ. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ನಮಗೆ 1 hour ಟೈಮ್ ಸ್ಪೆಂಡ್ ಆಯಿತು. ಇವಾಗ ನಾವು ಎಲ್ಲತ್ತಿದ್ರು ಅಲ್ಲೇ ವಾಪಸ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಮ್ಯಾಂಗ್ರೋವ್ ಫಾರೆಸ್ಟ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅರೌಂಡ್ ಟೈಮ್ 4:30 ಆಗಿತ್ತು. ಈವ್ನಿಂಗ್ ಆಗಿತ್ತು ಅಂತ ಒಳ್ಳೆ ಕೆಫೆಗೆ ಹೋಗಿ ಒಳ್ಳೆ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಕೆಫೆ ಕಾಫಿ ಕುಡಿದು ಮತ್ತು ಇಲ್ಲೇ ರಾಕ್ ಬೀಚ್ ಇತ್ತು ಅಂತ ರಾಕ್ ಬೀಚ್ ಬಂದು ಈವ್ನಿಂಗ್ 5:30 ಗಜಿಬಿಜಿ ಜನಪ್ಪ. ಸೊ ನಾವಂತೂ ಕುತ್ಕೊಂಡು ಅಲ್ಲಿ ವ್ಯೂ ಎಂಜಾಯ್ ಮಾಡ್ತಿದ್ವಿ. ಸೀರಿಯಸ್ಲಿ ರಾಕ್ ಬೀಚಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಕುತ್ಕೊಂಡು ವೇವ್ಸ್ ನೋಡಬೇಕಾದ್ರೆ 2 ಕಾಮಿಡಿ ಪೀಸ್ ಅಂತ ಸಿಕ್ಕಿದ್ರು. ನಾವಂತೂ ಎಷ್ಟು ನಗ್ದಿದ್ದೀವಿ ಅಂದರೆ ಈ ಥರ ಫೋಟೋ ಶೂಟ್ ಮಾಡ್ತಾರೆ ಅಂತ ನಿಜವಾಗಿ ನಮ್ಮ ಫಸ್ಟ್ ಟೈಮ್ ಒಳ್ಳೇದು ಮಾಡ್ತದ. ಗೈಸ್ ಇವಾಗ ಇಲ್ಲಿ ರಾಕ್ ಬೀಚ್ ಹತ್ರ ಮುಗಿಸ್ಕೊಂಡು ನೈಟ್ ಲೈಟಿಂಗ್ಸ್ ನೋಡಿ ಹೇಗಿದೆ ಅಂತ ಇವಾಗ ನಾವು ಹೋಗ್ತಿದ್ದೀವಿ. ಇವಾಗ 10:30ಗೆ ಟ್ರೈನ್ ಇರೋದು. ಸೊ ಇವಾಗ ನಾವು ಡಿನ್ನರ್ ಮಾಡೋಣ ಅಂತ ಇಲ್ಲಿ ಪಾಂಡಿಚೇರಿಯಲ್ಲಿ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಗೈಸ್ ಇವಾಗ ನಾನು ಮತ್ತು ದೀಪಿಕಾ ಚೀಸ್ ಸೆಟ್ ತಿಂತಾ ಇದ್ದೀವಿ. ವೆಜ್ ಏನು ಮಾಡೋದು ಏನಿಲ್ಲ ತಿನ್ನೋಕ್ಕೆ ಅಂತ. ಇವಾಗ ನಾವು ನೆಕ್ಸ್ಟ್ ಐಟಮ್ ಇಸ್ ಮಿಕ್ಸ್ಡ್ ಬನ್, ಮಸಾಲ ಬನ್. ಸೊ ಶ್ರಾವಣ ಅಂತ ನಾವು ಇವಾಗ ಬನ್ನು ವೆಜಿಟೇಬಲ್ಸ್ ತಿನ್ನೋ ಸ್ಟೇಜಿಗೆ ಬಂದಿದ್ದೀವಿ. ಸೋ ಸ್ಯಾಡ್. ಸೊ ಫೈನಲಿ 10:30ಗೆ ಬಂದು ಟ್ರೈನ್ ಕ್ಯಾಚ್ ಮಾಡಿಕೊಂಡು ಹೋಗ್ತಿದ್ದೀವಿ.